ವಿಜಯಪುರದಲ್ಲಿ ಕಾರ್ಮಿಕರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಜನವರಿ 27 ಮಧ್ಯಾಹ್ನ 12 ಗಂಟೆ ಸಂದರ್ಭ. ವಿಜಯಪುರದಲ್ಲಿ ಇಟ್ಟಿಗೆ ಭಟ್ಟಿ ಮಾಲೀಕರಿಂದ ದಲಿತ ಕಾರ್ಮಿಕರ ಮೇಲೆ ಹಲ್ಲೆಯನ್ನು ಮಾಡಿರುವುದನ್ನು ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ವು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಸುರೇಶ್ ನಡುವಿನಮನಿ, ಸಿದ್ದು ಮೀಶಿ, ರಮೇಶ್ ಬಳಲುಗೆಡದ್, ಮುತ್ತಣ್ಣ ಮೇತ್ರಿ ಅವರು ಮಾತನಾಡಿ, ವಿಜಯಪುರ ನಗರದಲ್ಲಿ ದಲಿತ ಕಾರ್ಮಿಕರ ಮೇಲೆ ಹಲ್ಲೆ ನಡೆದಿದೆ. ಈ ಅಮಾನವೀಯ ಘಟನೆಯನ್ನು ಇಡೀ ರಾಜ್ಯದ ಜನತೆ ತಲೆ ತಗ್ಗಿಸುವಂತಹ ಕೆಲಸವಾಗಿದೆ. ಹೀಗಾಗಿ ಇಟ್ಟಿಗೆ ಭಟ್ಟಿ ಮಾಲೀಕ ಖೈಮು ರಾಠೋಡ್ ಆಸ್ತಿ ಮುಟ್ಟುಗೋಲನ್ನು ಹಾಕಿಕೊಂಡು ಗಡೀಪಾರು ಮಾಡಬೇಕು ಅಂತ ಒತ್ತಾಯಿಸಿದರು. ಕಾರ್ಮಿಕರ ಮೇಲೆ ನಡೆದ ಹಲ್ಲೆ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯವಾಗಿದ್ದು, ಜಮಖಂಡಿ ತಾಲೂಕಾ ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತದೆ ಅಂತ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ದೇಸಾಯಿ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಕೆಲ ಕಾಲ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಪಿಎಸ್ಐ ಅನಿಲ್ ಕುಂಬಾರ್ ಅವರ ನೇತೃತ್ವದಲ್ಲಿ ಪೊಲೀಸ್ ತಂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಿತ್ತು. ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜಮಖಂಡಿ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಜೊತೆಗೆ ವಿಜಯಪುರದ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಈ ಬೃಹತ್ ಪ್ರತಿಭಟನೆ ಮೂಲಕ ನಾವು ಏನು ಆಗ್ರಹ ಮಾಡ್ತೀವಿ ಅಂದರೆ, ದಲಿತರ ಮೇಲೆ ಏನು ಬಡ ಕೂಲಿ ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದ್ದು ಈಗಾಗಲೇ ಆರೋಪಿಗಳ ಬಂಧನವಾಗಿತ್ತು. ನಮಗೆ ಬಂಧನ ಅಷ್ಟೇ ಸಾಕಾಗಿಲ್ಲ, ಅವರನ್ನು ಇದೇ ರಾಜ್ಯದಿಂದ ಗಡೀಪಾರು ಮಾಡಬೇಕು, ಅವ್ರ ಮೇಲೆ ರೌಡಿ ಶೀಟ್ಗಳನ್ನು ಓಪನ್ ಮಾಡಬೇಕು. ಜೊತೆಗೆ ಏನು ಹೊರಿಸ್ಕೊಂಡು ಕುಟುಂಬಕ್ಕೆ ಈ ಸರ್ಕಾರದಿಂದ 5 ಎಕರೆ ಜಮೀನು ಜೊತೆಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕಂತ ನಾವು ಆಗ್ರಹ ಮಾಡ್ತೀವಿ. ಯಾಕೆ ಆಗ್ರಹ ಮಾಡ್ತೀವಿ? ಈಗಾಗಲೇ ತಮಗೆಲ್ಲ ಬರ್ತೀವಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದಲಿತರ ಸರ್ಕಾರ ಅಂತ ಹೇಳ್ತೀವಿ, ದಲಿತರ ಪರವಾದ ಸರ್ಕಾರ ಕೂಡಲೇ ಮಾನ್ಯ ಸಿದ್ದರಾಮಯ್ಯ ಏನು ದಲಿತರಲ್ಲಿ ಕಾಳಜಿ ಇದ್ದರೆ, ಕುಟುಂಬದಲ್ಲಿ ನ್ಯಾಯ ಕೊಡಿಸುವಂಥ ಕರುಣಾದಾರ ಅವರಾಗಿದ್ದರೆ ಕೂಡಲೇ ಆರೋಪಿತ ಎಲ್ಲರನ್ನ ನನ್ನವ್ರು ಹೇಳಿದಂಗೆ ಸುಂದರವಾಗಿ ಮಾಡಿದ್ರೂ ಏನು ಪರವಾಗಿಲ್ಲ ರಾಜ್ಯದಲ್ಲಿ. ಯಾಕಂದರೆ ಗುಂಡಾಗಳನ್ನು ಎತ್ತಿ ಕಟ್ಟುವಂಥ ಸರ್ಕಾರನೂ ಇದಾಗಬಾರ್ದು, ಗುಂಡಾಗಳ ರಕ್ಷಣೆ ಕೊಡುವಂಥ ಸರ್ಕಾರನೂ ಇದಾಗಬಾರ್ದು. ಗುಂಡಾಗಳನ್ನು ಎತ್ತಿ ಕಟ್ಟಿದ್ದೆ ಆದರೆ ಕರ್ನಾಟಕದಲ್ಲಿ ಗೂಂಡಾ ರಾಜ್ಯ ಆಗುತ್ತೆ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ನೇರ ಕಾರಣ ಆಗ್ತಾರೆ. ಕೂಡಲೇ ಅವರನ್ನು ರಿಫಾರ್ ಮಾಡಿ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೆ ಹೋಗಿ, ರಾಜ್ಯದ ದೇಶದಲ್ಲಿ ಎಲ್ಲಿ ಬೇಕಾದ್ರೆ ನಮ್ಮ ಅಭ್ಯಂತರಿಲ್ಲ. ಬಟ್ ನಮ್ಮ ಕರ್ನಾಟಕದಲ್ಲಿ ಅವರು ಇರಾಕ್ ಯೋಗ್ಯರಲ್ಲ. ಒಂದು ವೇಳೆ ಅವರಲ್ಲಿ ನೀವು ಇರ್ತಿದ್ದೆ ಆದರೆ ಬಸವ ನಾಡಿನಲ್ಲಿ ನೀವು ಗುಂಡಾಗಳನ್ನು ನಡೆಸ್ತಾ ಇದ್ದೀರಿ ರಾಜ್ಯ ಸರ್ಕಾರಕ್ಕೆ ನಾನು ಆರೋಪ ಮಾಡ್ತಾ ಕೂಡಲೇ ಅವರಿಗೆ ಬೃಹತ್ ಪ್ರತಿಭಟನೆ ಮಾಡಿ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಏನು ಮೂತ ಕುಟುಂಬಕ್ಕೆ ನ್ಯಾಯ ಸಿಗದೆ ಹೋದ್ರೆ ಇದೇ ಜಮಖಂಡಿಯಿಂದ ವಿಜಯಪುರ ಜಿಲ್ಲೆಯವರಿಗೆ ಬೃಹತ್ ಪದಾರ್ಪಣೆ ಮಾಡಿ ಜಿಲ್ಲಾಧಿಕಾರಿ ಅನ್ನೋರು ದೇಶದ ರಾಜ್ಯದ ಸಿಎಂ ಹತ್ತಾವು ಅಭಿಯಾನವನ್ನು ದಲಿತರು ಮಾಡ್ತಾರೆ ಅಂತ ತಮ್ಮ ನೇರವಾಗಿ ಎಚ್ಚರಿಕೆ. ನಾವು 2 ದಿವಸದಿಂದ ಏನು ಬಿಜಾಪುರದಾಗ ಏನು ಘಟನೆ ಅದ, ಆ ಘಟನೆ ನೋಡಿದ್ರೆ ಮೈ ಜೂಮ್ ಅಂತ ಇವ್ರು ಏನು ಉದ್ದೇಶಪೂರ್ವಕವಾಗಿ ಮಾಡ್ಯಾರೋ, ಏನು ರೌಡಿ ಸೀಟರು ಇವ್ರ ಉದ್ದೇಶ ಏನಿತ್ತು ಈ ಬಡ ಕುಟುಂಬದಾಗ ಹಲ್ಲೆ ಮಾಡೋದಂದ್ರೆ ಇವ್ರು ಯಾ ಇದರಿಂದ ಇರ್ಬೇಕಾದ್ರೆ ರಾಬಡಿ ಕೇಸ್ ಮಾಡಿದ್ರೆ ರೌಡಿಗಳದಾರು, ರಾಬಡಿ ಕೇಸ್ ಮಾಡೋರ್ದಾರು, ಇವ್ರು ಗುಂಡಾ ನನ್ನ ಮಕ್ಕಳು ಇವ್ರಿಗೆ ಎಂಥ ಕಾಯ್ದೆ ಹಾಕ್ಬೇಕಂದ್ರೆ ಇವ್ರಿಗೆ ಗಡೀಪಾರು ಮಾಡಿಕಿದ್ರಿಂದ ಎಲ್ಲರೂ ಶೂಟೌಟ್ ಮಾಡ್ಬೇಕು. ಇವ್ರಿಗೆ ಇಂಥ ಕಾನೂನು ಅವ್ರಿಗೆ ಹಾಕಿ ಅವ್ರನ್ನ ಈಗೇನು ಬಿಡುಗಡೆ ಆಗಿಲ್ಲ, ಅವ್ರಿಗೆ ಒಟ್ಟ ಹೊರಗೆ ಬರಲ್ದಂಗೆ ಮಾಡಿ ಅದನ್ನು ಮಾಡ್ಬೇಕಂತ ನಮ್ಗೆ ವಿನಂತಿ. ಮೊನ್ನೆ ವಿಜಯಪುರ ನಗರದ ಸಿಂದಗಿ ರಸ್ತೆಯಲ್ಲಿರುವ ಖೈಮು ರಾಠೋಡ್ ಎಂಬ ಆತನು ದಲಿತ ಸಮುದಾಯದವನೇ. ದಲಿತ ಸಮುದಾಯದವನಾಗಿ
ಹಣದ ಬಲದಿಂದ ಮೆರೆಯುತ್ತಿರುವ ಹೇಮು ರಾಠೋಡ ಎಂಬ ಗೋಮುಖ ವ್ಯಾಘ್ರ ಮೊನ್ನೆ ವಿಜಯಪುರ ನಗರದಲ್ಲಿ ಜಮಖಂಡಿ ತಾಲೂಕಿನ ಚಿಕ್ಕಲಿಗಿ ಗ್ರಾಮದ ದಲಿತ ಕಾರ್ಮಿಕರು ಟಂಗಿಪಟ್ಟಿಗೆ ಮರಳಿ ಹೋಗುವುದು 4 ದಿನ ತಡವಾದದ್ದಕ್ಕಾಗಿ ಅವರನ್ನು 10 ಜನರ ಗುಂಡಗಳ ತಂಡವನ್ನು 4 ದಿನಗಳವರೆಗೆ ಕೈ ಕಾಲು ಕಟ್ಟಿ ಖಾರದ ಪುಡಿ ಎರಚಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಪಡಿಸಿಕೊಂಡವರು ದಲಿತ ಕುಟುಂಬಗಳಿವೆ. ಅವರಿಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ. ಅವರಿಗೆ ನಾವಿನ್ನು 10-15 ದಿವಸ ಕಾದು ನೋಡ್ತೀವಿ. ಅವರನ್ನ ಈಗೇನ ಹಲ್ಲೆ ಮಾಡಿದವರು ಅವರನ್ನ ರಾಜ್ಯದಿಂದ ಗಡಿಪಾರು ಮಾಡದಿದ್ದರೆ ನಮ್ಮ ಹಲ್ಲೆಗೊಳಗಾದ ದಲಿತ ಸಮುದಾಯಕ್ಕೆ ಸರ್ಕಾರ ಪರಿಹಾರ ನೀಡದಿದ್ದರೆ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತೇಳಿ